ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು 19ನೇ ತಾರೀಕು ನಂತರದಲ್ಲಿ ಹೇಳಿದಂತೆ ನಾನು ನಿಮಗೆ 26 ನಂತರದಲ್ಲಿ ನಾನು ಹೇಳೋದಾದರೆ ಈ ವೃಷಭ ರಾಶಿಯವರಿಗೆ ಈ 2026ರಲ್ಲಿ ಈ ಒಂದು ವಾರದ ಟೈಮ್ ಪೀರಿಯಡ್ ನಡೆಯುವ ಘಟನೆಗಳನ್ನು ನಾವು ತಗೊಳ್ಳೋದಾದರೆ 11ನೇ ಮನೆಯಲ್ಲಿರುವಂಥ ಶನಿಗ್ರಹ ನಿಮಗೆ ಇನ್ವೆಸ್ಟ್ಮೆಂಟ್ಗಳನ್ನ ಕಮ್ಮಿ ಮಾಡಿ ಹೊಸ ಬಿಸ್ನೆಸ್ಗಳು ನಮಗೆ ಇಷ್ಟ ಇದೆ, ಏನೋ ಪ್ಲ್ಯಾನ್ ಮಾಡಿದ್ದೀವಿ, ಟೈಮ್ ಚೆನ್ನಾಗಿದೆ ಅಂತ ಹಾಕ್ಬಿಟ್ಟು ದಶಾ ಪೀರಿಯಡ್ ಫೇವರೇಬಲ್ ಆಗಿದೆಯಾ ನೋಡಿ. ಅದಾದಮೇಲೆ ದಶಾ ಪೀರಿಯಡ್ ಫೇವರೇಬಲ್ ಆಗಿದ್ಮೇಲೆ ಎಲ್ಲವನ್ನು ನೋಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಆವಾಗ ನಿಮ್ಗೆ ಅನುಕೂಲ ಆಗುತ್ತೆ ಹೊರತು ಈಗಿರೋ ಟೈಮ್ ಪೀರಿಯಡಲ್ಲಿ ಖಂಡಿತವಾಗಲೂ ಇನ್ವೆಸ್ಟ್ಮೆಂಟ್ಗಳನ್ನ ಕಮ್ಮಿ ಮಾಡಿ ಯಾವುದೇ ಬಿಸ್ನೆಸ್ ಆದರೂ ನಿಮಗೆ ಲಾಸ್ ಆಗೋ ಸಾಧ್ಯತೆ ಇದೆ. ಅದಾದಮೇಲೆ ಕೊಟ್ಟಿರುವಂಥ ಹಣ ಬರಬಹುದು, ಪಿತ್ರಾರ್ಜಿತ ಸೊತ್ತು ನಿಮಗೆ ಬರ್ಬೋದು, ಯಾವುದೋ ಮೂಲದಿಂದ ಹಣ ಬರೋ ಸಾಧ್ಯತೆ ಇರುತ್ತೆ. ಲಾಭವಾಗಿ ಬರೋದಲ್ಲೇ ಆಲ್ರೆಡಿ ನೀವು ಕೊಟ್ಟಿರುವಂಥ ಹಣ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸಪ್ತಮೇಶ ಬಂದು ಉಚ್ಚ ಸ್ಥಾನದಲ್ಲಿರೋದ್ರಿಂದ ವಿವಾಹ ಪ್ರಾಪ್ತಿ, ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ, ಮದುವೆ ಆಗೋ ಸಾಧ್ಯತೆ, ಒಂದು ರೀತಿ ಸಡನ್ನಾಗಿ ಶುಭ ಕಾರ್ಯಗಳು ನಡೆದುಬಿಡುತ್ತೆ. ಆ ಥರವಂತಹ ಒಂದು ಅವಕಾಶಗಳು ಈ ಒಂದು ವೃಷಭ ರಾಶಿಯವರಿಗೆ ಇದೆ ಅಂತ ಹೇಳಬಹುದು. ಇದಾದ ನಂತರದಲ್ಲಿ ನನಗೆ ಅನಿಸ್ತಿರುವಂಥದ್ದು, ಚತುರ್ಥ ಭಾವವನ್ನು ನೋಡ್ತಾ ಇದ್ದರೆ ಪ್ರಾಪರ್ಟಿ ಖರೀದಿಗೆ ಕೈ ಹಾಕಬೇಡಿ, ನಿಮಗೆ ನೋವಾಗುತ್ತೆ, ಅಂದರೆ ಡಿಲೇ ಆಗ್ಬೋದು, ಅನ್ಕೊಂಡಿದ್ದ ಟೈಮಿಗೆ ಕೆಲಸಗಳಾಗದಿರ್ಬೋದು. ಕುಟುಂಬದಲ್ಲಿ ಒಡಕು, ಕಿರುಕು, ಬಿರುಕುಗಳು, ಟೆನ್ಷನ್ಗಳು ಕ್ರಿಯೇಟ್ ಆಗೋ ಸಾಧ್ಯತೆಯಿಂದ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಪಾಡ್ಕೊಳ್ಳಿ. ಇದಾದಮೇಲೆ ನೀವೇನಾದ್ರೂ ವಿದೇಶದ ಜಾಬಿಗೆ ಟ್ರೈ ಮಾಡ್ತಿದ್ರೆ ಅಲ್ಲಿ ಸ್ವಲ್ಪ ಅನುಕೂಲ ಆಗೋ ಸಾಧ್ಯತೆ ಇದೆ. ಇದಾದಮೇಲೆ ಇನ್ನು ಕೆಲವರು ಆರೋಗ್ಯದ ಸಮಸ್ಯೆಗಳಿರುತ್ತೆ. ಆರೋಗ್ಯದಲ್ಲಿ ಅಂತಹ ಒಂದು ಭಯ ಪಡುವಂತಹ, ಟೆನ್ಷನ್ ಪಡುವಂಥದ್ದು ಏನೂ ಇಲ್ಲ. ಆಮೇಲೆ ದಶಮ ಭಾವದಲ್ಲಿರುವಂಥ ರಾಹುಗ್ರಹ, ಈ ರಾಹುಗ್ರಹ ಅಂದರೆ ಒಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಘಟನೆಗಳನ್ನ ಕ್ರಿಯೇಟ್ ಮಾಡಿದ್ರೆ ರಾಹುವಿನ ಒಂದು ನೇಚರ್. ಆ ಗ್ರಹ ಒಂದು ನಿಮಗೆ ದಶಮ ಭಾವದಲ್ಲಿರೋದ್ರಿಂದ ನನ್ನ ಪ್ರಕಾರವಾಗಿ ಒಂದು ಸಡನ್ ಚೇಂಜಸ್ನ ನಿಮಗೆ ಕರಿಯಲ್ಲಿ ಕೊಡ್ಬೋದು. ಸಡನ್ನಾಗಿ ಜಾಬ್ ಚೇಂಜ್ ಆಗ್ಬೋದು, ಪ್ಲೇಸ್ ಚೇಂಜ್ ಆಗ್ಬೋದು, ಪೊಸಿಷನ್ ಚೇಂಜ್ ಆಗ್ಬೋದು. ಈ ಥರ ಅನ್ಯೂಶುವಲ್ ಘಟನೆಗಳು ನಿಮಗೆ ಕ್ರಿಯೇಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಹೈಯರ್ ಎಜುಕೇಷನ್ ಮಾಡ್ತಿರೋಂಥವ್ರಿಗೆ ಚೆನ್ನಾಗಿದೆ. ಆಮೇಲೆ ಎರಡನೇ ಮದುವೆ ಆಗುವಂಥವ್ರಿಗೆ ಇದು ಒಂದು ಉತ್ತಮವಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೆಮ್ಮದಿಯ ಆರಾಮವಾಗಿರುವಂಥ ಟೈಮನ್ನು ನೀವು ಸ್ಪೆಂಡ್ ಮಾಡ್ತೀರಾ, ಬಹಳ ಉತ್ತಮ. ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ಸೊ ಇಲ್ಲಿ ಜಾತಕ ಅಂತ ಬಂದಾಗ ಒಬ್ಬ ಜ್ಯೋತಿಷ ಆದವನು ಯಾರೂ ಹಣೆ ಬರೋನೇ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಕೇಳ್ತಾರೆ, ಸರ್ ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈಯಲ್ಲಿ ಇದ್ದವರಿಗೆ ಭವಿಷ್ಯ ಇಲ್ವಾ ಅಂದರೆ ಇದು ತಪ್ಪು ಕಲ್ಪನೆ. ಇನ್ನು ಭವಿಷ್ಯ ಅನ್ನುವಂಥದ್ದು ಕರ್ಮ ಸಿದ್ಧಾಂತ ಆಧಾರದ ಮೇಲೆ ಆತ್ಮದ ರೂಪದಲ್ಲಿ ಆ ದೇಹದಲ್ಲಿ ಪ್ರವೇಶ ಮಾಡಿ ಅವನು ಆ ವ್ಯಕ್ತಿ ಜೀವನ ಅನುಭವಿಸ್ತಾ ಹೋಗಬೇಕು ಸುಖ ದುಃಖಗಳನ್ನು. ಇದು ಕಾನ್ಸೆಪ್ಟು. ಈ ಥರ ಕರ್ಮ ಸಿದ್ಧಾಂತ ಅನುಭವಿಸೋಕ್ಕೆ ಬಜ್ಜಿ ಹುಟ್ಟುವಾಗ ಅವನ ಭವಿಷ್ಯ ಕರ್ಮದ ಪ್ರಕಾರ ನಿರೂಪಣೆ ಆಗಬೇಕಾದ್ರೆ ಜಾತಕದ ರೂಪದಲ್ಲಿ, ಹಸ್ತ ಸಾಮುದ್ರಿಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅದನ್ನು ನೋಡ್ಬೋದು. ಅದು ನೋಡೋಕ್ಕೊಂದು ವಿಧಾನ. ಈಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂತ ತಕ್ಷಣ ವ್ಯಕ್ತಿನೇ ಅಲ್ಲ ಅಂತ ಹೇಳೋಂಗಲ್ಲ. ಅದನ್ನು ನೋಡೋಕ್ಕೆ ಒಂದು ದಾರಿ ಹಸ್ತ ಸಾಮುದ್ರಿಕ. ಅದಿಲ್ಲ ಅಂದರೆ ಜಾತಕ ಇದೆ, ಅದಿಲ್ಲ ಅಂತಂದರೆ ಪ್ರಶ್ನೆಶಾಸ್ತ್ರ ಇದೆ. ಈ ಥರದಲ್ಲೆಲ್ಲ ನೋಡ್ಬೋದು. ಕೆಲವರು ಜ್ಯೋತಿಷ್ಯರುಗಳು ಒಂದೇ ನಿಮಿಷದಲ್ಲಿ ಇಡೀ ಫ್ಯಾಮಿಲಿ ಜಾತಕಲ್ಲೇ ಹೇಳ್ಬಿಡ್ತಾರೆ. ಹಾಗಲ್ಲ, ಟೈಮ್ ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದಕ್ಕೆ ಆಗಿರೋದು ವರ್ಕ್ ಮಾಡಬೇಕು. ಸೊ ಈ ರೀತಿ ಡಿಸಿಪ್ಲಿನ್ ಆಗಿರುವಂಥ ಜ್ಯೋತಿಷ್ಯನ ನೀವು ಕಾಣಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳೋವಂಥವ್ರು, ಮ್ಯಾಜಿಕಲ್ ರೆಮಿಡಿ ಕೊಡೋವಂಥವ್ರು ಬೇಡ. ಕರ್ಮವನ್ನು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಥರ ನಿಮ್ಗೆ ಹೇಳೋದು ಜ್ಯೋತಿಷ್ಯರು ಬೇಕು. ಎಲ್ಲ ಹಣೆ ಬರೋವನ್ನು ಚೇಂಜ್ ಮಾಡ್ತೀನಿ ಜ್ಯೋತಿಷ್ಯರು ಬೇಡ. ಸೊ ಆ ರೀತಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿ ಸತ್ಯವನ್ನೇ ನೀವು ತಿಳ್ಕೊಬೇಕು ಅಂದರೆ ಭೈರವಿ ಆಸ್ಟ್ರೋದವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ.